ನೋಡಿ, ಇದು ಯಾವುದೇ ಒಂದು ಸಮುದಾಯದ ಪ್ರಶ್ನೆ ಅಲ್ಲ. ಕೇರಳ, ತಮಿಳುನಾಡು, ಬಿಹಾರ ಮತ್ತೆ ವೆಸ್ಟ್ ಬೆಂಗಾಲ್ನಲ್ಲಿ ನಾವು ನೋಡಿದ್ರೆ ಯಾರು ನಾಗರಿಕರಿದ್ದಾರೆ ಅವರಿಗೆ ಮತದಾನದಿಂದ ವಂಚಿತ ಮಾಡಿರೋದು ನೋಡಿದ್ದೀವಿ. ಇದು ಪ್ರಶ್ನೆ ಮುಸಲ್ಮಾನರದಲ್ಲ ಅಥವಾ ಬೇರೆ ಯಾವ ಸಮುದಾಯದ ಅಲ್ಲ. ಈಗ ನಂದಲಾಲ್ ಬೋಸ್ ಯಾರವರು? ನಮ್ಮ ಸಂವಿಧಾನದ ಮೇಲೆ ಯಾರು ಚಿತ್ರ ಬಿಡಿಸಿದ್ರಲ್ಲ, ಅವ್ರ ಮೊಮ್ಮಗ. ಅವ್ರ ಮುಸ್ಲಿಮ್ಮ. ಅಮರ್ತ್ಯ ಸೇನ್ ಅವ್ರ ಮುಸ್ಲಿಮ್ಮ. ನೋಡಿ, SIR ಅನ್ನೋದು ಬಹಳ ಸ್ಪೆಸಿಫಿಕ್ ಆಗಿ ಬಿಜೆಪಿಗೆ ಗೆಲ್ಸ್ಲಿಕ್ಕಂತ ಡಿಸೈನ್ ಮಾಡಿರೋದು. ಲಾಜಿಕಲ್ ಡಿಸ್ಕ್ರಪೆನ್ಸೀಸ್ ಅಂದ್ಬಿಟ್ಟು ಒಂದು ಹೊಸ ರೂಲ್ ತಂದು ಯಾರಿಗ್ ಬೇಕು ಅವರಿಗೆ ನೀವು ಮತದಾರರ ಪಟ್ಟಿಯಿಂದ ತೆಗಿಬಹುದು ಅಂದ್ರೆ ಅದು ಸಂವಿಧಾನದ ಪರವಾಗಿ ನಡಿಬೇಕಾಗಿರುವಂತ ನಡೀತೀರ ಅಂತ ಹೇಳಕ್ಕಾಗ್ತದ ನಾವು? ಸಿ, ದಿಸ್ ಇಸ್ ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್. ಆಮೇಲೆ ರೆಮಿಡೀಸ್ ಏನಿದೆ, ಏನಾದ್ರೂ ಪರಿಹಾರ ಇರ್ಬೇಕಲ್ಲ, ಆ ಪರಿಹಾರ ಕೂಡ ಇವರು ಕೊಡ್ಲಿಕ್ಕೆ ತಯಾರಿಲ್ಲ. ಈಗ ಟ್ರಿಬ್ಯುನಲ್ಸ್ ಸೆಟಪ್ ಮಾಡಿದ್ರು ವೆಸ್ಟ್ ಬೆಂಗಾಲ್ ನಲ್ಲಿ. 27 ಲಕ್ಷ ಜನ ಆ ಟ್ರಿಬ್ಯುನಲ್ ಅರ್ಜಿ ಹಾಕಿದ್ರೆ 1,000 ಜನದ್ದು ಆಗಿಲ್ಲ. ಸೊ ಇದು ಏನಿದೆ, SIR ಅನ್ನ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ಸರಿಯಾಗಿ ಮಾಡಿ ಅಂತ ಹೇಳ್ತಾ ಇರೋದು. ಯಾವ ಒಬ್ಬ ನಾಗರಿಕನಿಗೂ ಕೂಡ ತೊಂದರೆ ಆಗ್ಲಾರ್ದಂಗೆ ಅವರ ಸಂವಿಧಾನಿಕ ಹಕ್ಕೇನಿದೆ ಮತದಾನದ್ದು, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಷ್ಟೇ. ನಮ್ದು ಬೇರೆದೇನಿಲ್ಲ. ಕರ್ನಾಟಕದಲ್ಲೂ ಕೂಡ ಲಾಜಿಕಲ್ ಡಿಸ್ಟಿಂಕ್ಷನ್ ಅಳವಡಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಕೆಲವೊಂದ್ ಕಡೆ ಬಹಳ ಡೇಂಜರ್ ಆಗಿ ಕಾಣಿಸ್ತಾ ಇದೆ ಎಲ್ರಿಗೂ. ಹೌದು, ಈಗ ನಾಳೆ ನಿಮ್ದು ಓಟ್ ಇರಲ್ಲ. ಈಗ ಉದಾಹರಣೆಗೆ ನನ್ನ ಹೆಸರು ಪ್ರಿಯಾಂಕ್, ಅಲ್ಲೆಲ್ಲೋ ಬೈ ಮಿಸ್ಟೇಕ್ ಒಂದು A ಆಡ್ ಮಾಡಿರ್ತಾರೆ, ಅಥವಾ ದೊಡ್ಡ ಕ ಆಗ್ತದೆ, ಪ್ರಿಯಾಂಕಾ ಆಗುತ್ತೆ. ಹಂಗಂದ್ರೆ ನನಗೆ ಬಿಟ್ಬಿಡ್ತೀರಾ ನೀವು? ಇದು ಆಗಿರೋದಲ್ಲ. ವೆಸ್ಟ್ ಬೆಂಗಾಲ್ ನಲ್ಲಿ ಕ್ಯಾಂಡಿಡೇಟ್ ಹೆಸರೇ ಮತದಾರ ಪಟ್ಟಿಯಿಂದ ತೆಗೆದುಬಿಟ್ಟಿದ್ದಾರೆ. ಹೌ ಇಸ್ ದಟ್ ಪಾಸಿಬಲ್? ಒಬ್ಬ ವ್ಯಕ್ತಿ, ಒಬ್ರು ಆರ್ಮಿನಲ್ಲಿ ಇದ್ದವರು, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಹೋಲ್ಡರ್, ಅವರು 17 ವರ್ಷ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇತ್ತು ಅವ್ರ ಹತ್ರ, ಅವ್ರ ಹೆಸರು ಬಿಟ್ಟು ಹೋಗಿದ್ದಾರೆ. ಮಹಾರಾಷ್ಟ್ರನಲ್ಲಿ ನೇವಿ ವೈಸ್ ಅಡ್ಮಿರಲ್, ಅವ್ರ ಹೆಸರು ಬಿಟ್ಟು ಹೋಗಿದ್ದಾರೆ. ಬನ್ನಿ ನೀವು ನಿಮ್ಮ ಸಿಟಿಸನ್ಶಿಪ್ ನ ಪ್ರೂವ್ ಮಾಡಿ ಅಂತ ಕರೆಸಿದ್ದಾರೆ ಅವರಿಗೆ. ಏನ್ ನಡೀತಾ ಇದೆ ಸರ್? ಸರ್ಕಾರದ ನಿಲುವು ಸರ್ ಈಗ ಬಹಳ ಸ್ಪಷ್ಟವಾಗಿದೆ ಸರ್ಕಾರದ ನಿಲುವು. SIR ಏನು ಇವಾಗ ವೋಟರ್ ಮ್ಯಾಪಿಂಗ್ ಆಗಿದೆ, ವೋಟರ್ ಮ್ಯಾಪಿಂಗ್ ಸರಿ ಆಗಿದೆಯಾ ಇಲ್ಲ ನೋಡ್ಲಿ ಎಲೆಕ್ಷನ್ ಕಮಿಷನ್, ನೋ ಪ್ರಾಬ್ಲಮ್. ಆಮೇಲೆ ಅದ್ರಲ್ಲಿ ಏನಾದ್ರೂ ಲೋಪಗಳಿದ್ರೆ ಪಾರದರ್ಶಕವಾಗಿ ತಿದ್ಲಿ. SIR ಮಾಡಬೇಕು ಅಂದ್ರೆ ಏನು ಡಿಸ್ಕ್ರಪೆನ್ಸೀಸ್ ಅಂತ ಏನ್ ಹೇಳ್ತಾ ಇದೀವಿ, ಅಥವಾ ಸಾರ್ವಜನಿಕರಿಂದ ಏನ್ ದೂರುಗಳು ಬಂದಿದೆ, ಅದೆಲ್ಲಾನು ಸರಿಪಡಿಸ್ಬಿಟ್ಟು ಮಾಡಿ. ಸರಿಪಡಿಸಲಾರದೆ ನೀವು ಮಾಡಕ್ ಹೋದ್ರೆ ನೀವು ಬಹಳಷ್ಟು ಜನರಿಗೆ ಅವರ ಸಂವಿಧಾನದ ಹಕ್ಕಿನಿಂದ ದೂರ ಇಟ್ಟಂಗ. ಮಾಡೋಣ, ಅದನ್ನು ಮಾಡ್ತೀವಿ. ಪಾರ್ಟಿ ಕಡೆಯಿಂದನೂ ಮಾಡ್ತೀವಿ, ಸರ್ಕಾರದ ಕಡೆಯಿಂದನೂ ಮಾಡ್ತೀವಿ. ನೀಟ್ ಪರೀಕ್ಷೆ ರದ್ದು ಆದ ಬಳಿಕ ಆಕಾಂಕ್ಷಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬಹಳ ದೊಡ್ಡ ದುರಂತ ಇದು. ಮೊನ್ನೆ ಕೂಡ ನಾನು ಹೇಳ್ತಾ ಇದ್ದೆ, ಇದೇನು ಆಕಸ್ಮಿಕವಾಗಿ ಆದಿದ್ದಂತಲ್ಲ, ವ್ಯವಸ್ಥಿತವಾಗಿ ಆಗಿದ್ದು. ಆಮೇಲೆ ಇದ್ರಲ್ಲಿ ಯಾರ್ಯಾರಿದ್ದಾರೆ? ಬಿಜೆಪಿ ಅವ್ರು ಇದ್ದಾರೆ, RSS ನವ್ರು ಇದ್ದಾರೆ. ಈ ಪಾಲ್ ಯಾರಿಗೆ ಹೋಗ್ತಾ ಇದೆ ಇವ್ರೆ? ಯಾಕೆ ಇನ್ನೂ ಒಬ್ರು ರಾಜೀನಾಮೆ ಕೊಟ್ಟಿಲ್ಲ? ಕಲಬುರಗಿನಲ್ಲಿ ಮಕ್ಕಳು 85% ತಗೊಂಡ್ರೆ, 90% ತಗೊಂಡ್ರೆ, ಪ್ರಿಯಾಂಕರ್ಗೆ ಕಾರಣ ಅವ್ರು ರಾಜೀನಾಮೆ ಕೊಡ್ಬೇಕು ಅಂತ ಓಡಾಡೋ ಬಿಜೆಪಿ ನಾಯಕರು ಎಲ್ಲಿದ್ದಾರೆ ಇವರು? RSS ಬಿಜೆಪಿ ಅವರ ನೆಕ್ಸಸ್ ಇಂದ ಇದಾಗ್ತಾ ಇರೋದು. 22 ಲಕ್ಷ ಜನರಿಗೆ ಮೋಸ ಆಗಿದೆ. ಇವತ್ತು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದಾರಲ್ಲ, ಯಾರ ಕಾರಣ? ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಮಕ್ಕಳು ಬರ್ದಿದ್ದಾರೆ, ಈಗ ಬರೆಯಲ್ಲ ಅಂತ ಕೂತಿದ್ದಾರೆ. 2 ವರ್ಷ 3 ವರ್ಷ ಸತತವಾಗಿ ನೀಟ್ ಟ್ರೈನಿಂಗ್ ತಗೊಂಡು ಹಗಲಿರುಳು ಒಂದು ಮಾಡಿ ಓದಿ ವ್ಯವಸ್ಥಿತವಾಗಿ ಇದನ್ನ ದುಡ್ಡಿಗೆ ಮಾರಾಟ ಮಾಡ್ತಾ ಇದಾರಲ್ಲ ಮಕ್ಕಳ ಭವಿಷ್ಯ. ಬಿಜೆಪಿ ಅವರಿಗೆ ಏನಾದ್ರು ಸ್ವಲ್ಪ ನಾಚಿಕೆ ಇದ್ರೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಸಂಪುಟದಿಂದ ಕಿತ್ತಾಕ್ಬೇಕು. ಅವ್ರಿಗೆ ಏನಾದ್ರೂ ಸ್ವಲ್ಪ ನಾಚಿಕೆ ಇದ್ರೆ ಅವರೇ ರಾಜೀನಾಮೆ ಕೊಡಬೇಕು. ಆಮೇಲೆ ಮೋದಿ ಅವರು ಎಲ್ಲಿದ್ದಾರೆ? ಮಾತು ಮುಂಚೆ ಪರೀಕ್ಷೆ ಪೇ ಚರ್ಚೆ ಮಾಡ್ತಾರಲ್ಲ, ನೀಟ್ ಪರೀಕ್ಷೆ ಪೇ ಚರ್ಚೆ ಎಲ್ಲಿದೆ ಅವ್ರದ್ದು? ಒಂದ್ ಮಾಡ್ಲಿ ನೋಡೋಣ. ಏನಂತಾರೆ, ಜೆನ್ಸಿ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ ಮೋದಿ ಅವರು, ನಾನು ಅವ್ರ ಪರವಾಗಿದ್ದೀವಂತ. ಪರೀಕ್ಷೆ ಪೇ ಚರ್ಚೆ ನೀಟ್ ಬಗ್ಗೆ ಯಾವಾಗ ಮಾಡ್ತಾರೆ ಮೋದಿ ಅವರು?
ಮತ್ತೆ ಎಲ್ಲ ಅವರೆಲ್ಲ ಯಾರು ಬಿಜೆಪಿದವರೆಲ್ಲ ಹೇಳ್ತಾ ಇದ್ರಲ್ಲಪ್ಪ RSS ಅವರು ಬಹಳ ಸಾಚ ಇದಾರೆ ದೇಶಭಕ್ತರಂತ. ಇದ ದೇಶಭಕ್ತಿ ಅವ್ರದ್ದು? A1 A2 ನಿಮ್ಮ ಗಣವೇಶದಲ್ಲಿ ಲಾಠಿ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡು ಇವತ್ತು ಪೇಪರ್ ಮಾರಾಟ ಮಾಡಿದಾರಲ್ಲ, ಏನಂತಾರೆ ಅದಕ್ಕೆ? ಎಲ್ಲಿದ್ದಾರೆ ಇವತ್ತು ಮೋಹನ್ ಭಾಗವತ್ ಅವರು, ದತ್ತಾತ್ರೇಯ ಹೊಸಬಾಳೆ ಅವರು? ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ, ಅಮೆರಿಕ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ನೋಡಿದ್ರೆ ಅವ್ರ ಪ್ರಚಾರಕರು ಮಕ್ಕಳ ಭವಿಷ್ಯ ಹಾಳು ಮಾಡ್ತಾ ಇದ್ದಾರೆ. ಇದಕ್ಕೆ ಅವ್ರ ಉತ್ತರ ಕೊಡ್ಬೇಕಲ್ಲ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.